ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂರಕ್ಷಣೆ ಮಾಡುವ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ನಡೆದ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಇವರ ವತಿಯಿಂದ 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿನಾಥ ಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು 4ನೇ ಬೆಟ್ಟ ಪಥನಾಮ ಅನಾವರಣ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂರಕ್ಷಣೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಅದರಲ್ಲೂ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಶಾಂತಿ ನಾಡಾಗಿದ್ದು, ಈ ಶಾಂತಿ ನಾಡಿನಲ್ಲಿ ಅಹಿಂಸೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ. ಈ ಕ್ಷೇತ್ರದ ಇತಿಹಾಸ ಮತ್ತು ಪರಂಪರೆಯನ್ನ ತಿಳಿಯಲು ಬಹಳಷ್ಟಿದೆ. ಈ ಕ್ಷೇತ್ರದಲ್ಲಿ ಈ ಹಿಂದೆ ಇಂತಹ ಸ್ವಾಮೀಜಿಯವರು ಒಂದು ಸಮಾಜ ಮತ್ತು ಜಾತಿಗೆ ಮಾತ್ರ ಸೀಮಿತರಾಗದೆ ಬಹು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಎಂಬುವ ಇತಿಹಾಸವನ್ನು ಕೂಡ ಈ ಕ್ಷೇತ್ರಕ್ಕೆ ಇದೆ. ಇಂತಹ ಕ್ಷೇತ್ರಗಳನ್ನು ಅಭಿವೃದ್ಧಿಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಲಹೆ ಸಹಕಾರ ಬಹಳಷ್ಟಿದೆ ಎಂದರು. Narendra Modi has started the Gyan Bharat Mission to serve, digitize and disseminate the manuscripts of Jyotisha. I am hailing from Tamil Nadu. I can only say that there is a deep and historic connections between the Prabhu and Jyotisha. And once upon a time, it's hard to believe but that was true. Once upon a time, 2/3 of British Tamil were following Jyotisha. That's not very represented in the history, but that is the truth. And the contribution of Jainism to the Tamil literature and culture during the Sangam and the post-Sangam periods are huge and immense. Classical Tamil works such as Sivakariyam by Yavagoyigal and the Guruvelu, who is straight from very close to my hometown, and ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮಾತನಾಡಿ, ಈ ಕಾರ್ಯಕ್ರಮದ ಮೂಲ ಉದ್ದೇಶ 20ನೇ ಶತಮಾನದ ಪ್ರಥಮಾಚಾರ್ಯ ಚರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ 108ನೇ ಶಾಂತಿ ಸಾಗರ ಮಹಾರಾಜರು 1920 ಮುನಿ ದೀಕ್ಷೆ ಪಡೆದವರು. ಇವರು ಜೈನ ದಿಗಂಬರ ಮುನಿಗಳ ಬಗ್ಗೆ ಇದ್ದಂತಹ ಕಾಳಜಿಯ ಕುರಿತು ಅಂದು ದಿಗಂಬರರು ದೇಶಾದ್ಯಂತ ಸಂಚರಿಸಲು ಬ್ರಿಟಿಷ್ ಸರ್ಕಾರ ಕೆಲವು ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸಿದ್ರು. ಈ ಆದೇಶವನ್ನು ಪಾಲಿಸಲು ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಸಂಸತ್ ಭವನದ ಮುಂಭಾಗ ಸತ್ಯಾಗ್ರಹವನ್ನು ಕೈಗೊಂಡು ಆ ಸತ್ಯಾಗ್ರಹದಲ್ಲಿ ಮುನಿಗಳ ಪದವಿಯ ನಿಯಮಗಳನ್ನು ಪ್ರಾರಂಭಿಸಿ ಧರ್ಮ ಪ್ರಚಾರದಲ್ಲಿ ಮುಂದಾದರು. ಆ ಸಲುವಾಗಿ ಕೆಲವು ಜೈನ ದಿಗಂಬರ ಮೇಲಿದ್ದಂತಹ ಕಟ್ಟುನಿಟ್ಟಿನ ಪಾಲನೆ ಪಡೆಯಲು ಸಹಕಾರವಾಗಿತ್ತು. ಅಂತಹ ಮಹಾನ್ ಜೈನ ಆಚಾರ್ಯರಾದ ಶಾಂತಿಸಾಗರ ಮಹಾರಾಜರ ಸವಿ ನೆನಪಿಗಾಗಿ 4ನೇ ಬೆಟ್ಟ ಪಥನಾಮವನ್ನು ಅನಾವರಣ ಸಮಾರಂಭವನ್ನು ಕೈಗೊಳ್ಳಲಾಗಿದೆ. ಜೊತೆಯಲ್ಲಿ 108 ಅಡಿಯ ಶಾಂತಿಸಾಗರ ಮಹಾರಾಜರ ಪ್ರತಿಮೆಯನ್ನು ಕೂಡ ಇದೇ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಎಂದರು. 4 ಬೆಟ್ಟ ಆಗ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಶ್ರವಣಬೆಳಗೊಳದಲ್ಲಿ ಇನ್ನೊಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲೂ ಕೂಡ ಏನಾದರೂ ಒಂದು ಮಾಡುವಂತಹ ಯೋಚನೆಗಳು ಇದೆ. ಹಾಗೆ ಈ ಒಂದು ಶ್ರವಣಬೆಳಗೊಳದ 4ನೆಯ ಬೆಟ್ಟದ ಉದ್ಘಾಟನೆ, ಹಾಗೆ ಪ್ರತಿಮೆ ಪ್ರತಿಷ್ಠಾಪನೆ, ಹಾಗೆ ಬೆಟ್ಟಕ್ಕೆ ನಾಮಕರಣ ಮಾಡುವಂತಹ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮಾಧ್ಯಮದವರು ಎಲ್ಲರಿಗಿಂತ ಮುಖ್ಯ. ಕಾರ್ಯಕ್ರಮ ಎಲ್ಲ ಮನೆಗಳಲ್ಲಿ ತಲುಪಬೇಕು ಅಂತಂದ್ರೆ ಮಾಧ್ಯಮದವರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಹಾಗೆ ಕಾರ್ಯಕ್ರಮ ಶುರು ಆಗುವುದರ ಮುಂಚೆ ನಾವು ನಿಮ್ಮನ್ನೆಲ್ಲರನ್ನು ಕರೆಸಿ ಗೌರವಿಸಿ ಈ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿದ್ದೇವೆ. ಹಾಗೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಒಳ್ಳೆ ರೀತಿಯಾದ ಪ್ರಚಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಕಾರಣರಾಗಿ, ಹಾಗೆ ನಿಮ್ಮೆಲ್ಲರ ಸಹಕಾರ ಹಿಂದಿನಿಂದಲೂ ಕೂಡ ಇತ್ತು. ಮುಂದೆಯೂ ಕೂಡ ಇದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾಡಿನಾದ್ಯಂತ ಪ್ರಸಾರ ಮಾಡುವಂತಹ ಶ್ರೇಷ್ಠ ಕಾರ್ಯವನ್ನ ನೀವೆಲ್ಲರೂ ಕೂಡ ಇದೇ ರೀತಿ ಮುಂದುವರಿಸಿ ಅಂತ ಹೇಳಿ ಹೇಳ್ತಾ, ಹಾಗೆ
ನಮ್ಮ ಶಾಸಕರು ಕೂಡ ಬಹಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಸುಮಾರು ಈ ಕಾರ್ಯಕ್ರಮ ನಿಶ್ಚಿತ ಆದ ಒಂದು ತಿಂಗಳ ಹಿಂದೆ ಈ ಕಾರ್ಯಕ್ರಮ ಹೀಗೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಶಾಸಕರು ಖುದ್ದಾಗಿ ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಒಂದು 4ನೇ ಬೆಟ್ಟ ಏನ್ ಮಾಡ್ತಾ ಇದ್ವಿ ಆ ಬೆಟ್ಟಕ್ಕೆ ತಾವು ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಹಾಗೆ ಇಲ್ಲಿ ಕಾರ್ಯಕ್ರಮದ ವೇದಿಕೆ ಎಲ್ಲ ಆಗ್ತದೆ, ಹಾಗೆ ಊಟದ ವ್ಯವಸ್ಥೆ ಏನು ಎಲ್ಲ ರೀತಿಯಾದಂತಹ ವಿಚಾರಗಳನ್ನ ಚರ್ಚೆಯನ್ನು ಮಾಡಿ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಅಫ್ತಾಬ್ ಪಾಷಾ ಅವರು ಒಂದು ಗ್ರಾಮದ ಸ್ವಚ್ಛತೆ ಹಾಗೆ ಎಲ್ಲ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಾದ ಥಾವರ್ ಚಂದ್ರ ಗೆಹ್ಲೋಟ್ ಹಾಗೂ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಕುಮಾರಸ್ವಾಮಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಹಾಸನದ ಸಂಸದ ಶ್ರೇಯಸ್ ಪಟೇಲ್, ಬೆಳಗಾವಿ ಶಾಸಕ ಅಭಯ್ ಚಂದ್ರ, ಸಚಿವ ಡಿ ಸುಧಾಕರ್, ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಜರಿದ್ದರು.